ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಹನುಮ ರಂಗೋಲಿ ತೋರಿಸ್ತೀನಿ. ಮಂಗಳವಾರ ಇವೆಲ್ಲ ರಂಗೋಲಿಗಳು ಅಲಂಕರಿಸಬಹುದು. ನಾಳೆಗೆ ಮಂಗಳವಾರ ವಿಶೇಷ, ನಾಳೆಗೆ ಇವೆಲ್ಲ ರಂಗೋಲಿಗಳು ಹಾಕ್ತೀರಿ ಅಂತ ಹೇಳಿ ಮೊದಲಿಗೆ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಕಾರ್ಯಸಿದ್ಧಿ ಹನುಮ ರಂಗೋಲಿ ಮತ್ತು ಜೋಡಿ ಹನುಮಂತನ ರಂಗೋಲಿ ತೋರಿಸ್ತೀನಿ. ಜೊತೆಗೆ 11 ಬೆಟ್ಟ ರಂಗೋಲಿ, 11 ಹನುಮಾನ್ ಚಾಲೀಸ 11 ಬಾರಿ ಓದಿಕೊಂಡು ಬೆಟ್ಟ ರಂಗೋಲಿ ಹಾಕ್ಕೋಬೋದು. 21 ಸಾರಿ ಮತ್ತು 11 ಸಾರಿ ಪಾರಾಯಣ ಮಾಡಿಕೊಂಡು ಬೆಟ್ಟ ರಂಗೋಲಿ ಅಲಂಕರಿಸಬಹುದು. ಜೊತೆಗೆ ಹನುಮನ ಕಮಲದಲ್ಲಿ ಹಾಕಿ ತೋರಿಸಿರಿ. ಮತ್ತೊಂದು ಸಲ ಮೆಸೇಜ್ ಮಾಡಿರಲ್ಲ, ಮತ್ತೊಂದು ಸಲ ಹಾಕಿ ತೋರಿಸಿರಿ ಅಂತ ಹೇಳಿ ಕಮಲದಾಗ ಹನುಮನ ರಂಗೋಲಿ ಈಸಿಯಾಗಿ ಸಿಂಪಲಾಗಿ ಹಾಕಿ ತೋರಿಸ್ತೀನಿ. ಇವೆಲ್ಲ ರಂಗೋಲಿಗಳು ನಾಳೆಗೆ ಬಿಡಿಸಬಹುದು. ಸ್ವಲ್ಪ ದಿನ ರಂಗೋಲಿಗಳು ಪೋಸ್ಟ್ ಮಾಡೋದು, ಸ್ವಲ್ಪ ದಿನ ಬ್ರೇಕ್ ತಗೋತಾ ಇದ್ದೀನಿ. ಹೇಳಿನಲ್ಲ, ಸ್ವಲ್ಪ ಇಂಡೆಕ್ಸ್ ಫಿಂಗರ್ದಾಗ ಸ್ವಲ್ಪ ಮಜಲ್ ಪೇನ್ದು ಇಶ್ಯೂ ಅದ. ಅದರಲ್ಲಿಂತ ಸ್ವಲ್ಪ ರಂಗೋಲಿ ಹಾಕಿದಾಗ ಸ್ಟ್ರೆಸ್ ಆಗಿ ಪೇನ್ ಆಗ್ತಾ ಅಂತ ಹೇಳಿನಲ್ಲ, ಅದಕ್ಕೆ ಸ್ವಲ್ಪ ರಂಗೋಲಿಗಳು ಬ್ರೇಕ್ ತೊಗೊಂಡು ಹಾಕ್ತಾಯಿನಿ. ನಂಗೆ ಅನುಕೂಲ ಆದಾಗ ಮಾತ್ರ ರಂಗೋಲಿಗಳೆಲ್ಲ ಹಾಕಿ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಹಾಕಿದಾಗ ಮಾತ್ರ, ವಿಶೇಷ ರಂಗೋಲಿ ಇದ್ದಾಗ ಮಾತ್ರ ವಿಡಿಯೋಗಳು ಪೋಸ್ಟ್ ಮಾಡ್ತೀನಿ. ರಂಗೋಲಿನ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ನೋಡಿರಲ್ಲ, ಈ ರೀತಿಯಲ್ಲಿ 3 ಪ್ರದಕ್ಷಿಣೆ ಹಾಕ್ಕೊಂಡು ನಡುವ ಶ್ರೀರಾಮ ಬರ್ಕೊಂಡು ರಂಗೋಲಿ ಹಿಂಗೆ ಅಲಂಕಾರ ಮಾಡ್ಕೋಬೇಕು. ಪದ್ಮ ಬರೆದು ಒಳಗಡೆ ಶ್ರೀರಾಮ ಬರೆದು 8 ದಳಗಳು ಬರ್ಕೋಬೇಕು. 3 ಇವೆಲ್ಲ ಪ್ರದಕ್ಷಿಣೆಗಳು, 8 ದಳ ಬರ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ಕೋಬೇಕು. ಇವು 11 ಬಾರಿ ರಾಮದೇವರು ಮಂತ್ರ ಅದ, ಅದನ್ನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ. 11 ಬಾರಿ ಮಂತ್ರ ಅಂದ್ಕೋಬೇಕು. ಕಾರ್ಯಸಿದ್ಧಿ ಹನುಮ ರಂಗೋಲಿ ಇದು. ಆರೋಗ್ಯ ವೃದ್ಧಿಗೋಸ್ಕರ ಈ ರಂಗೋಲಿ ಅಲಂಕರಿಸೀನಿ. ನೋಡಿರಲ್ಲ ರಂಗೋಲಿ ಅಲಂಕಾರ. ಈಗ ಜೋಡಿ ಹನುಮನ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಈ ರಂಗೋಲಿ ಉಪಯೋಗ ಏನು ಅಂಥೇಳಿ ಮೆಸೇಜ್ ಮಾಡ್ತಿರಲ್ಲ, ನಂಗೆ ತಿಳಿದದ್ದು ಹೇಳಿಕೊಡ್ತೀನಿ. ಇದು ಭೂತ ಪ್ರೇತ ಪಿಶಾಚ ಭಯಗಳು ನಿವಾರಣಕ್ಕೆ ಈ ರಂಗೋಲಿ ಹಾಕಬೇಕು ಅಂತಾರ. ಒಂದು ಹನುಮನ ಅಲ್ಲದೆ ಜೋಡಿ ಹನುಮನ್ನ ಹಾಕಬೇಕು ಅಂಥೇಳಿ ಅಂತಾರ. ಕೆಟ್ಟ ಕನಸು ದೋಷ ಪರಿಹಾರಕ್ಕೆ ಕೂಡ ಈ ರಂಗೋಲಿ ಹಾಕಬೇಕು ಅಂಥೇಳಿ ಅಂತಾರ. ಈ ರಂಗೋಲಿ ಮನೆಯಲ್ಲಿ ಪ್ರಶಾಂತಕ್ಕೋಸ್ಕರ ಈ ರಂಗೋಲಿ ಹಾಕಬೇಕು ಅಂಥೇಳಿ ಅಂತಾರ. ನಂಗೆ ತಿಳಿದದ್ದು ಹೇಳಿಕೊಟ್ಟಿನಿ. ಒಂದು ವೇಳೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿ ಹಾಕ್ರಿ. ಈಸಿ ಅದ ರಂಗೋಲಿ. ಜೋಡಿ ಹನುಮನ ರಂಗೋಲಿ ಈಸಿಯಾಗಿ ಬರಿಬೋದು. ಉತ್ತರ ಮುಖ ಮತ್ತು ದಕ್ಷಿಣ ಮುಖಕ್ಕೆ ದೇವರು ಕೂತು ಆಕಾರದಲ್ಲಿ, ಹನುಮನ್ ದೇವರು ಕೂತು ಆಕಾರದಲ್ಲಿ ಈ ರಂಗೋಲಿ ಕಾಣಿಸ್ತದ. ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಫಾಲೋ ಆಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವೆಲ್ಲ ರಂಗೋಲಿಗಳು ನಾಳೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇದ್ರ ಜೊತೆಗೆ ರಾಮದೇವರು ಮಂತ್ರ ಮತ್ತು ಹನುಮಾನ್ ಚಾಲೀಸ 2 ಪಾರಾಯಣ ಮಾಡಿಕೋಬಹುದು. ರಾಮದೇವ್ರ ಮಂತ್ರನ ಶ್ರೀರಾಮ ರಕ್ಷಾ ಸ್ತೋತ್ರ ಇರ್ತದಲ್ಲ, ಅದನ್ನು ಓದಿಕೋಬೋದು. ನಾನು ಅದೇ ಓದಿಕೋತೀನಿ. ಅದನ್ನು ಡಿಸ್ಕ್ರಿಪ್ಷನ್ದಾಗ ಕೂಡ ಹಾಕ್ತೀನಿ. ನಿಮ್ಗೆ ಬಂದು ಮಂತ್ರ ಯಾವುದೇ ಆಗಲಿ ರಾಮದೇವ್ರದ್ದು ಓದಿಕೋಬೋದು. ಈಗ ರಾಮ ಹೆಸರಲ್ಲಿಂತ ರಾಮ ಅಂತ ಹೇಳಿ ಬರೆದು 11 ಬಾರಿ ರಾಮದೇವ್ರ ಹೆಸರು ಮೇಲೆ ಬೆಟ್ಟ ರಂಗೋಲಿ ಹಾಕಿ ಹನುಮದ್ ರೂಪ ಬರುವಂಗೆ ಅಲಂಕರಿಸೀನಿ. ಬೆಟ್ಟ ರೂಪನೇ ಹನುಮದ್ ರೂಪದಲ್ಲಿ ಕಾಣಿಸ್ತದೆ. ರಂಗೋಲಿ ಎಲ್ಲ ಆಗಿಂದ ನೋಡ್ರಿ, ಸಿಂಪಲ್ ದೇವ್ರ ಹೆಸರು ರಾಮ ಬರೆದು ಹಿಂಗೆ ಬೆಟ್ಟ ರೂಪದಲ್ಲಿ ಅಲಂಕಾರ ಹಾಕಬೇಕು ಅಷ್ಟೇ. ರಾಮದೇವ್ರ ಮಂತ್ರ ಓದಿಕೊಂಡ್ರೆ ಹನುಮನ್ ದೇವರು ಪ್ರತ್ಯಕ್ಷ ಆಗ್ತಾನಲ್ಲ, ಅದಕ್ಕೆ ಎಷ್ಟೇ ಕಷ್ಟ ಇರಲಿ ರಾಮದೇವ್ರ ಮಂತ್ರ ಈ ರೀತಿಯಲ್ಲಿ ಅಲಂಕರಿಸಿ, ರಂಗೋಲಿ ಅಲಂಕರಿಸಿ 11 ಬಾರಿ ರಾಮದೇವ್ರ ಮಂತ್ರನ ಓದಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವ ಅಂತ ಹೇಳಿ ನನ್ನ ನಂಬಿಕೆ. ನಾನು ಇದೇ ರೀತಿಯಲ್ಲಿ ರಂಗೋಲಿ ಹಾಕಿರ್ತೀನಿ. ಏನನ್ನೋ ಇದ್ದರೂ ಕೂಡ ಈ ಮಂತ್ರ ಓದಿಕಿರ್ತೀನಿ. ಶ್ರೀರಾಮ ರಕ್ಷಾ ಸ್ತೋತ್ರ ಓದಿಕತ್ತೀನಿ. ಅದನ್ನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ. ಹಿಂಗೆ ಓದಿಕೊಂಡು 11 ಬಾರಿ ಇಲ್ಲ ಅಂದರೆ 5 ಬಾರಿ ಓದಿಕೊಂಡು ಈ ರಂಗೋಲಿ ಹಾಕ್ಕೊಂಡು ಅಲಂಕರಿಸ್ತೀನಿ. ಕೊನೆಗೆ ಹನುಮದ್ ರೂಪ ಬರುವಂಗೆ ಮಾಡಿಕೊಂಡು ಬಾಲ ಅಲಂಕಾರ ಹಾಕ್ತೀನಿ. ಇಷ್ಟೇ ರಂಗೋಲಿ. ಈಸಿಯಾಗಿ ಬರಿಬಂದಲ್ಲ.
ಇವೆಲ್ಲ ಮಂತ್ರ ನಿಮ್ಗೆ ಕಷ್ಟ ಅನಿಸಿದರೆ ಹನುಮಾನ್ ಚಾಲೀಸ ಕೂಡ ಓದಿಕಬಹುದು. ಹನುಮಾನ್ ಚಾಲೀಸ ಒಂದು ಓದಿಕೊಂಡ್ರೆ ಕೂಡ ಸಾಕು. ಪ್ರತಿಯೊಂದು ರಂಗೋಲಿಯಲ್ಲಿ ರಾಮ ಅಂತ ಬರೆದು ಅಲಂಕಾರ ಹಾಕೀನಿ. ಪ್ರತಿಯೊಂದು ಬೆಟ್ಟದಲ್ಲಿ ರಾಮ ಅಂತ ಹೇಳಿ ಬರೆದು ಹನುಮದ್ ರೂಪ ಅಲಂಕಾರ ಬಿಡಿಸೀನಿ. ಎಷ್ಟೇ ಕಷ್ಟ ಇರಲಿ ಕೊನೆಗೆ ಒಂದು ಹಾದಿ ತೋರಿಸುವ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಿಮಗೆ ಎಷ್ಟು ಕಷ್ಟ ಇರಲಿ ಅದಕ್ಕೆ ಒಂದು ಹಾದಿ ಮಾತ್ರ ತಪ್ಪಲಾರದೆ ಸಿಗುತ್ತದೆ. ಈಗ ಕಮಲದಲ್ಲಿ ಹನುಮನ್ ದೇವರನ್ನ ಅಲಂಕರಿಸೀನಿ. ದೇವ್ರನ್ನ ಎಲ್ಲ ಬಿಡಿಸಲಿಕ್ಕೆ ಕಷ್ಟ ಅನಿಸಿದವರು ಹಿಂಗೆ ಕಮಲ ಬರೆದು ಇದಕ್ಕೆ ಹನುಮದ್ ರೂಪ ಬರೆದರೆ ಈಸಿ ಅಲ್ಲ ರಂಗೋಲಿ. ಒಂದು ವೇಳೆ ಇವೆಲ್ಲ ರಂಗೋಲಿಗಳು ನಿಮ್ಗೆ ಕಷ್ಟ ಅನಿಸಿದರೆ ಹಿಂಗೆ ಒಂದು ಸಣ್ಣದು ಕಮಲ ಬರೆದು ದೇವರು ರೂಪ ನಾ ತೋರಿಸುವ ರೀತಿಯಲ್ಲಿ ಹಾಕಿದರೆ ಈಸಿ ಅಲ್ಲ. ಹಂಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಒಂದು ಪದ್ಮ ಬರೆದು ಕಮಲ ಬರೆದು ಬಾಲ ಅಲಂಕಾರ ಹಾಕಿ ಹನುಮದ್ ರೂಪ ಮುಖ ಒಂದು ಹನುಮದ್ ರೂಪ ಬರೆದರೆ ರಂಗೋಲಿ ಅಲಂಕಾರ ಈಸಿ ಅದ. ಶಂಖಚಕ್ರ ಬರೆದು ಅಲಂಕರಿಸಬೇಕು ಅಷ್ಟೇ ರಂಗೋಲಿ. ಜೊತೆಗೆ 21 ಬೆಟ್ಟ ರಂಗೋಲಿ ಕೂಡ ಹಾಕಿ ಅಲಂಕರಿಸೀನಿ. ಇವೆಲ್ಲ ರಂಗೋಲಿಗಳು ನಾಳೆಗೆ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. जय हो जय हो जय हो आंजनेय। 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 जय हो आंजनेय 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 जय हो आंजनेय। जय हो आंजनेय। प्रभु रामचंद्र के दूता हनुमंत आंजनेय। प्रभु रामचंद्र के दूता हनुमंत आंजनेय। प्रभु रामचंद्र के दूता हनुमंत आंजनेय। प्रभु रामचंद्र के